ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಮತ್ತೆ ಸಚಿವರ ವಿರುದ್ಧ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ. ಯಾವ ಸಚಿವರು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತ್ತ ಸದನದಲ್ಲೂ ಇಲ್ಲ, ಇತ್ತ ನಮ್ಮ ಕೈಗೂ ಸಿಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕ್ಷೇತ್ರದ ಕೆಲಸಕ್ಕೆ ಯಾರು ಕೂಡ ಸ್ಪಂದಿಸೋದಿಲ್ಲ. ನಾವು ಪದೇ ಪದೇ ಈ ಬಗ್ಗೆ ಹೇಳಿದ್ರು ಯಾರು ಕೂಡ ಕೇಳಿಸ್ಕೊಳ್ತಾ ಇಲ್ಲ. ಒಂದ್ ವೇಳೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಾವು ಇದರ ಬಗ್ಗೆ ಬಹಿರಂಗವಾಗಿ ಮಾತಾಡ್ತೀವಿ. ಈಗ CLP ಸಭೆಯಲ್ಲಿ ಮಾತಾಡ್ತಾ ಇದ್ದೀವಿ, ನಂತರ ಹೊರಗೆ ಬಹಿರಂಗವಾಗಿ ಮಾತಾಡಬೇಕಾಗುತ್ತೆ ಅಂತ. ಸಚಿವರ ವಿರುದ್ಧ ಬಹಿರಂಗವಾಗಿ ಮಾತಾಡ್ತೀವಿ ಅಂತ ಶಾಸಕರು ಅಸಮಾಧಾನ, ಆಕ್ರೋಶ ಹೊರಹಾಕಿದ್ದಾರೆ. ಇದು ನಿರಂತರವಾಗಿ ಕಾಂಗ್ರೆಸ್ ಶಾಸಕರು ಮಾಡ್ಕೊಂಡು ಬರ್ತಾ ಇರುವಂತಹ ಆರೋಪ, ಜೊತೆಗೆ ಅವ್ರಿಗಿರುವಂತಹ ಅಸಮಾಧಾನ. ಸಚಿವರು ನಮ್ಮ ಕೈಗೆ ಸಿಗೋದೇ ಇಲ್ಲ, ಶಾಸಕರ ಮಾತನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ, ಅಥವಾ ಏನಾದರೂ ಕೆಲಸ ಆಗಬೇಕು ನಮ್ಮ ಕ್ಷೇತ್ರದಲ್ಲಿ ಅಂತ ಎಲ್ಲ ಸಚಿವರ ಬಳಿ ಹೋಗೋಣ ಅಂದರೆ ಸಚಿವರು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಈ ರೀತಿಯಾದಂತಹ ಬೇಸರ ಇದೆ ಶಾಸಕರಿಗೆ. ಅದನ್ನು ಇವತ್ತಿನ CLP ಸಭೆಯಲ್ಲೂ ಕೂಡ ಅವರು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಸದನದಲ್ಲೂ ಸಿಗಲ್ಲ, ಇಲ್ಲ ಕ್ಷೇತ್ರದಲ್ಲೂ ಸಿಗಲ್ಲ, ಬೆಂಗಳೂರಲ್ಲೂ ಸಿಗಲ್ಲ. ನಾವು ಆಡಳಿತ ಪಕ್ಷ, ಸರ್ಕಾರದಲ್ಲಿ ಇರುವಂಥ ಆಡಳಿತ ಪಕ್ಷದ ಶಾಸಕರು, ನಮ್ಮ ಸಚಿವರು ನಮಗೆ ಸಿಗ್ತಾ ಇಲ್ಲ ಅಂತ. ಇನ್ನು ಅನುದಾನಕ್ಕೆ ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ. ಕಾಂಗ್ರೆಸ್ನ ಪರಿಷತ್ ಸದಸ್ಯರು ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ನಾವು ಸಹ ಹಣ ಖರ್ಚು ಮಾಡಿನೇ ಸದಸ್ಯರಾಗಿದ್ದು, ಕೆಲವರು ಚುನಾವಣೆ ಎದುರಿಸಿನೇ ಬಂದಿದ್ದೀವಿ. ನಾವು ನಮಗೆ ಅನುದಾನ ಕೊಟ್ಟಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮಗೂ ಸಹ ಅನುದಾನ ಕೊಡಿ ಅಂತ ಪರಿಷತ್ ಸದಸ್ಯರು ಡಿಮ್ಯಾಂಡ್ ಮಾಡಿದ್ದಾರೆ. ಒಂದ್ ಕಡೆ ಶಾಸಕರು ಸಚಿವರ ಮೇಲೆ ಕಂಪ್ಲೇಂಟು, ಮತ್ತೊಂದ್ ಕಡೆ ಪರಿಷತ್ ಸದಸ್ಯರು ನಾವು ಹಣ ಖರ್ಚು ಮಾಡೇ ಬಂದಿದ್ದೀವಿ, ನಮಗೂ ಅನುದಾನ ಕೊಡಿ ಅಂತ ಕೇಳ್ತಿದ್ದಾರೆ. ಏನು ಅನುದಾನ ಕ್ಷೇತ್ರಕ್ಕೋ, ಕ್ಷೇತ್ರದ ಅಭಿವೃದ್ಧಿಗೋ ಅಥವಾ ಸದಸ್ಯರ ಅಭಿವೃದ್ಧಿಗೋ ಅವ್ರು ಕೇಳ್ತಾ ಇರೋ ಅರ್ಥ ಆಗಿದೆ. ನಾವು ಖರ್ಚು ಮಾಡೇ ಬಂದಿರೋದು, ನಮಗೂ ಅನುದಾನ ಬೇಕು ಅನ್ನೋ ಅರ್ಥದಲ್ಲಿ ಪರಿಷತ್ ಸದಸ್ಯರು ಅನುದಾನಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ನಾವು ಚುನಾವಣೆಗಳನ್ನು ಎದುರಿಸಿ ಚುನಾವಣೆಗೆ ಹಣ ಖರ್ಚು ಮಾಡಿನೇ ಬಂದಿದ್ದೀವಿ, ನಮಗೆ ಅನುದಾನ ಕೊಟ್ಟಿಲ್ಲ ಅಂದರೆ ಹೇಗೆ, ನಮಗೂ ಅನುದಾನ ಬೇಕು ಅಂತ ಹೇಳಿ ಪರಿಷತ್ನ ಸದಸ್ಯರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ CLP ಸಭೆಯಲ್ಲಿ ಶಾಸಕರು ಮತ್ತು ಪರಿಷತ್ ಸದಸ್ಯರ ಅಸಮಾಧಾನ, ಆಕ್ರೋಶಗಳು ಇವತ್ತು ಸದ್ದು ಮಾಡಿದೆ. ಶಾಸಕರಿಗೆ ಸಚಿವರ ಮೇಲೆ ಬಹಳಷ್ಟು ಅಸಮಾಧಾನ ಇದೆ. ಸದ್ಯ ಈಗಿರೋ ಪರಿಸ್ಥಿತಿಯಲ್ಲಿ ಇದು ಹೊಸದೇನಲ್ಲ. ಮೇಲಿಂದ ಮೇಲೆ ಶಾಸಕರು ಸಚಿವರ ಮೇಲೆ ಈ ರೀತಿಯಾಗಿ CLP ಸಭೆಯಲ್ಲಿ ಅಸಮಾಧಾನ ತೋಡ್ಕೊಂಡಿರೋದನ್ನ ಈ ಮುಂಚೆ ಕೂಡ ನೋಡಿದ್ವಿ, ಮತ್ತೆ ಮುಂದುವರೆದಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರು ಕಿತ್ತಾಡ್ಕೊಂಡಿದ್ದಾರೆ. ಕೋಲಾರದ ಬಂಗಾರಪೇಟೆ ಶಾಸಕ SN ನಾರಾಯಣ ಸ್ವಾಮಿ ಮತ್ತೆ ಶೃಂಗೇರಿ ಶಾಸಕ ರಾಜೇಗೌಡ ನಡುವೆ ಮಾತಿನ ಚಕಮಕಿ ಆಗಿದೆ. IAS ಅಧಿಕಾರಿ ರಾಜೇಂದ್ರ ಕಟಾರಿಯಾ ವಿರುದ್ಧ ಕಿಡಿಕಾರಿದ್ದಾರೆ. ಕಟಾರಿಯಾ ವಿರುದ್ಧ ಶಾಸಕ ನಾರಾಯಣ ಸ್ವಾಮಿ ಸಿಡಿದೆದ್ದಿದ್ದಾರೆ. ಪ್ರಭಾವಿಗಳ ಮಾತು ಕೇಳಿ ಅಧಿಕಾರಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ, ನನ್ನನ್ನ ಪದೇ ಪದೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಭೂಮಿ ವಿಚಾರವಾಗಿ ನನಗೆ ಪದೇ ಪದೇ ನೋಟಿಸ್ ಕೊಡ್ತಿದ್ದಾರೆ, ನೋಟಿಸ್ಗೆ ಉತ್ತರ ನೀಡಿದ್ರೂ ಕೂಡ ಕ್ಯಾರೆ ಅಂತ ಇಲ್ಲ, ನನಗೆ ಹೀಗಾದ್ರೆ ಏನ್ ಮಾಡ್ಲಿ ಅಂತ ಶಾಸಕ ಪ್ರಶ್ನಿಸಿದ್ದಾರೆ. ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಶಾಸಕ ನಾರಾಯಣ ಸ್ವಾಮಿ ಆಗ್ರಹಿಸಿದ್ದಾರೆ. ನಾರಾಯಣ ಸ್ವಾಮಿಗೆ ಶೃಂಗೇರಿಯ ಶಾಸಕ ರಾಜೇಗೌಡ ಟಾಂಗ್ ಕೊಟ್ಟಿದ್ದಾರೆ. ಇಲ್ಲ ರೀ, ಕಟಾರಿಯ ಒಳ್ಳೆ ಅಧಿಕಾರಿ ಅಂತ ರಾಜೇಗೌಡ ಹೇಳಿರೋದು. ಸೊ ರಾಜೇಗೌಡ ಅವರ ಈ ಮಾತಿಗೆ ನಾರಾಯಣ ಸ್ವಾಮಿ ಕೆರಳಿ ಕೆಂಡ ಆಗಿದ್ದಾರೆ. ನಿಮಗೇನ್ರಿ ಗೊತ್ತು ನೋವು ಅಂತ ಕೆಂಡಮಂಡಲ ಆಗಿದ್ದಾರೆ. ಇಬ್ಬರು ಶಾಸಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅಧಿಕಾರಿಯ ವಿಚಾರವಾಗಿ, ಅನುದಾನದ ವಿಚಾರವಾಗಿ, ಸಚಿವರ ವಿಚಾರವಾಗಿ ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ. ಇವತ್ತಿನ CLP ಸಭೆಯಲ್ಲಂತೂ ಸಮಸ್ಯೆಗಳ ಸರಮಾಲೆಯನ್ನೇ ಮುಂದಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಪರಿಷತ್ ಸದಸ್ಯರು. ಅದರ ಪೈಕಿ ಇದು ಒಂದು. ಇಬ್ಬರು ಶಾಸಕರ ನಡುವೆ IAS ಅಧಿಕಾರಿ ರಾಜೇಂದ್ರ ಕಟಾರಿಯಾ ವಿಚಾರವಾಗಿ ಮಾತಿನ ಚಕಮಕಿ ನಡೆದಿದೆ. ಜಿಲ್ಲೆಗೆ DC SP ನೇಮಕದ ವಿಚಾರಕ್ಕೂ ಕೂಡ ಅಸಮಾಧಾನ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಜಿಲ್ಲೆಗೆ DC ಅಥವಾ SP ನೇಮಿಸುವಾಗ ಶಾಸಕರ ಮಾತನ್ನೇ ಕೇಳಲ್ಲ, ಸೌಜನ್ಯಕ್ಕಾದ್ರೂ ಶಾಸಕರಿಗೆ ಒಂದು ಮಾತು ಕೇಳಲ್ಲ ಅಂತ ಬೇಸರ. ಸಚಿವರು ಪ್ರಭಾವಿಗಳ ಮಾತು ಕೇಳ್ಕೊಂಡು ವರ್ಗಾವಣೆ ಮಾಡ್ತಾರೆ. ಆಮೇಲೆ ಕ್ಷೇತ್ರದಲ್ಲಿ ನಾವು ಹೇಳಿದ ಕೆಲಸಗಳೇ ಆಗೋದಿಲ್ಲ ಅಂತ ಶಾಸಕರು ಕಿಡಿಕಾರಿದ್ದಾರೆ. DCಗಳು SPಗಳು ವಿಪಕ್ಷದವರು ಕೆಲಸ ಮಾಡ್ಕೊಡ್ತಾರೆ, ಹೀಗಾದ್ರೆ ಕ್ಷೇತ್ರದಲ್ಲಿ ನಮ್ಮ ಮರ್ಯಾದೆ ಏನಾಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರು ಖಾರವಾಗಿ ಪ್ರಶ್ನಿಸಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೆಲಸಗಳೇ ಆಗಲ್ಲ, ಆದರೆ ವಿರೋಧ ಪಕ್ಷದ ನಾಯಕರು ಹೇಳಿದ ಕೆಲಸಗಳಾಗುತ್ತೆ. DCಗಳು SPಗಳನ್ನು ಟ್ರಾನ್ಸ್ಫರ್ ಮಾಡುವಾಗ ನಮ್ಮನ್ನು ಕನಿಷ್ಠ ಸೌಜನ್ಯಕ್ಕಾದರೂ ಒಂದು ಅಭಿಪ್ರಾಯ ಕೇಳೋದಿಲ್ಲ. ಸಚಿವರು ಅಥವಾ ಇನ್ಯಾರೋ ಪ್ರಭಾವಿಗಳ ಅಭಿಪ್ರಾಯ ಪಡ್ಕೊಂಡು
ಈ ಟ್ರಾನ್ಸ್ಫರ್ಗಳನ್ನು ಮಾಡ್ತಾರೆ. ಅದರಿಂದ ನಮಗೆ ಮುಜುಗರ ಉಂಟಾಗ್ತಾ ಇದೆ ಕ್ಷೇತ್ರದಲ್ಲಿ ಅನ್ನೋದು ಶಾಸಕರ ಅಸಮಾಧಾನ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಒಟ್ಟಿನಲ್ಲಿ CLP ಸಭೆಯಲ್ಲಿ ಈ ಅಸಮಾಧಾನಗಳ ಸರಣಿ ಮಾಲೆ ಮುಂದುವರಿತಾ ಇದೆ ಅಂತ ಹೇಳ್ಬೋದೇನೋ. ಸಚಿವರ ವಿಚಾರ, ಅನುದಾನ, ಅಧಿಕಾರಿಗಳ ವರ್ಗಾವಣೆ ಏನೆಲ್ಲ ಚರ್ಚೆ ಆಗಿದೆ? ವಿಜಯ್, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷ ಸಭೆ ನಡೆಯಿತು. ಈ ಸಭೆಯಲ್ಲಿ ಶಾಸಕರು ದೊಡ್ಡ ಮಟ್ಟಿಗಿನ ಅಸಮಾಧಾನವನ್ನ ಸಚಿವರ ವಿರುದ್ಧ ವ್ಯಕ್ತಪಡಿಸಿದ್ದಾರೆ. ಒಂದು ಹಂತದಲ್ಲಿ ಅಧಿಕಾರಿಗಳ ವಿರುದ್ಧವೂ ಕೂಡ ದೊಡ್ಡ ಮಟ್ಟಿಗಿನ ಆರೋಪ ಕೇಳಿಬಂತು. IAS ಅಧಿಕಾರಿ ರಾಜೇಂದ್ರ ಕುಮಾರ್ ಕಟಾರಿ ಅವರು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವರ ವಿರುದ್ಧ ಬಂಗಾರಪೇಟೆ ನಾರಾಯಣ ಸ್ವಾಮಿ ಶಾಸಕರು ಅವರು ಸಾಕಷ್ಟು ಆರೋಪವನ್ನ ಮಾಡಿದ್ರು. ಅಂದ್ರೆ ಪದೇ ಪದೇ ಉದ್ದೇಶಪೂರ್ವಕವಾಗಿ ರಾಜೇಂದ್ರ ಕುಮಾರ್ ಕಟಾರಿ ಅವರು ತನ್ನ ವಿರುದ್ಧ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. 3-4 ಬಾರಿ ಗೆದ್ದಂತಹ ಶಾಸಕರಿಗೆ ಈ ಪರಿಸ್ಥಿತಿ ಆದ್ರೆ ಉಳಿದಂತಹ ಕ್ಷೇತ್ರಗಳಲ್ಲಿ ಉಳಿದಂತಹ ಶಾಸಕರ ಪರಿಸ್ಥಿತಿ ಏನಾಗಿದೆ? ಇದಕ್ಕೆ ಸರ್ಕಾರ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು. ಅನಗತ್ಯವಾಗಿ ಶಾಸಕರಿಗೆ ಕಿರುಕುಳ ಕೊಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂತ ಆ ಗಂಭೀರವಾದಂತ ಆಪಾದನೆಯನ್ನ ಮಾಡಿದ್ರು. ಇದಕ್ಕೆ ಒಂದು ರೀತಿಯಲ್ಲಿ ಅಧಿಕಾರಿಯ ಪರವಾಗಿ ಶೃಂಗೇರಿ ಶಾಸಕ TD ರಾಜೇಗೌಡ ಕೂಡ ಮಾತಾಡೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ರಾಜೇಗೌಡ ಮತ್ತು ನಾರಾಯಣ ಸ್ವಾಮಿ ಇಬ್ಬರ ನಡುವೆ ಕೂಡ ಮಾತಿನ ಚಕಮಕಿ ಕೂಡ ನಡೀತು. ಒಂದು ಹಂತದಲ್ಲಿ ಈ ಮಾತಿನ ಚಕಮಕಿಯನ್ನ ಉಳಿದ ಎಲ್ಲ ಶಾಸಕರು ಕೂಡ ಸಮಾಧಾನ ಪಡಿಸಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು. ಉಳಿದಂತೆ ಬೇರೆ ಬೇರೆ ಸಚಿವರ ವಿರುದ್ಧವೂ ಕೂಡ ಒಂದಷ್ಟು ಅಸಮಾಧಾನವನ್ನ ಇವತ್ತು ಶಾಸಕರು ಹಾಕಿದ್ದಾರೆ. ಶಾಸಕರ ಕೈಗೆ ಸಚಿವರು ಸಿಗ್ತಾ ಇಲ್ಲ ಅನ್ನುವಂಥದ್ದು ಇವತ್ತಿನ ಆರೋಪ ಮಾತ್ರವಲ್ಲ, ಕಳೆದ ಹಲವಾರು ಶಾಸಕಾಂಗ ಸಭೆಯಲ್ಲೂ ಕೂಡ ಇದೇ ರೀತಿಯ ಆಕ್ಷೇಪಗಳು ಸಚಿವರ ವಿರುದ್ಧ ಕೇಳಿ ಬಂದಿದ್ದಾವೆ. ಆದ್ರೆ ಅದನ್ನ ಸರಿಪಡಿಸುವಂತ ಕೆಲಸಕ್ಕೆ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಉಪಮುಖ್ಯಮಂತ್ರಿಗಳಾಗ್ಲಿ ಮುಂದಾಗಿರಲಿಲ್ಲ. ಇದು ಕೂಡ ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಮತ್ತೆ ಮತ್ತೆ ಚರ್ಚೆಯಾದಂತ ವಿಚಾರ. ಜೊತೆಗೆ ಅನುದಾನದ ವಿಚಾರ ಕೂಡ ಶಾಸಕರ ಇವತ್ತಿನ ಸಭೆಯಲ್ಲಿ ಬಹಿರಂಗವಾಗಿ ವ್ಯಕ್ತವಾಗಿದೆ. ಅಂದ್ರೆ ಕಳೆದ 2 ಸಭೆಯಲ್ಲೂ ಕೂಡ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು 25 ಕೋಟಿ 50 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತ ಪ್ರಕ್ರಿಯೆ ಆದ್ರೆ ಇನ್ನೂ ಕೂಡ ಹಣ ಬಿಡುಗಡೆಯಾಗಿಲ್ಲ ಅನ್ನುವಂಥದ್ದು ಇದೀಗ ಶಾಸಕರ ಅಳಲು ಮತ್ತು ಆಪಾದನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನುವಂಥ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ವಿಜಯ್. ಥ್ಯಾಂಕ್ ಯು ಪ್ರಸನ್ನ.